Hi guys, welcome back to Pallavi Goda YouTube channel. ನೀವು ತಮಿಳಲ್ಲಿ ನೋಡಿರ್ತೀರಾ ಏನಿವತ್ತು ಅಂತ. ಹೌದು, ಇವತ್ತು ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದು. ಇವತ್ತು ಡಿಸೆಂಬರ್ 31st ಲಾಸ್ಟ್ ಡೇ ಆಗಿರುತ್ತೆ, 24th. ಇವಾಗ ನಾವು ಈಗ 12 ಗಂಟೆಗೆ 10 ನಿಮಿಷ ಇದೆ. ಇವಾಗ ನಾವು ಸೆಲೆಬ್ರೇಟ್ ಮಾಡಬೇಕು. ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಈ ವರ್ಷ ಖುಷಿಯಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ನಿಮಗೆ 2024 ಮುಗಿದು 25ಗೆ ಎಲ್ಲರೂ ಕಾಲಿಡ್ತಾ ಇದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಆಗಲೇ ಕೇಕ್ ತಂದು ಕೊಟ್ಟೋದ್ರು, ಯಾಕಂದರೆ ಅವರು ಡೈರೆಕ್ಟ್ ಆಟೋ ಓಡ್ಸೋಕ್ಕೆ ಹೋಗ್ತಾರೆ, ಹಾಗಾಗಿ ಕೇಕ್ ತಂದು ಕೊಟ್ಟೋದ್ರು. ಇವಾಗ ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಇವಾಗ ಸೆಲೆಬ್ರೇಷನ್ ಎಲ್ಲ ಆಯಿತು. ನಾವು 30 ನಮ್ಮ ಅಕ್ಕ ಬರಲಿಲ್ಲ, ಯಾಕಂದರೆ ಅವ್ರು ಇವಾಗ ತಾನೇ ಮನೆಗಿದ್ರು, ಅದಕ್ಕೇ ಬರಲಿಲ್ಲ. ಅವ್ರ ಫೋಟೋಗೆ ಮತ್ತು ವಿಡಿಯೋಗೆ. ಸೆಕೆಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಈ ವರ್ಷ ಖುಷಿಯಾಗಿರಿ ಎಲ್ಲರೂ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವಾಗ ಮಲ್ಕೊಳ್ಳೋಕೆ ಹೋಗ್ತಿದ್ದೀನಿ, ಬೆಳಗ್ಗೆ ಎದ್ದು ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್. The next morning. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದು ಧನುರ್ಮಾಸ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಎದ್ದೇಳೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ. ಬನ್ನಿ ಯಾವ ಥರ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿ ತಿನ್ನಬೇಕು. ನಮ್ಮಮ್ಮ ಏನೇನು ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಗೈಸ್ ಇವಾಗ ತಾನೇ ತಿಂಡಿ ಎಲ್ಲ ಆಯಿತು. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೀನಿ. ನಮ್ಮ ಮಗುಗೆ ನಮ್ಮಮ್ಮ ಕರ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ. ಹೋದರೆ ಲಾಗ್ ಇದನ್ನು ಮಾಡ್ತೀನಿ. ಬನ್ನಿ ನಮ್ಮಮ್ಮ ಮೇಲೆ ಏನೇನು ಗಿಡ ಹಾಕಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಅಲ್ಲಿ ಆಂಜನೇಯಿಂದ ಆರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲ ನಾವು ಅಮ್ಮ ಹಾಕಿರೋದೇನೆ. ನೋಡಿ ಗೈಸ್ ಎಷ್ಟೊಂದು ಹಾಕಿದ್ದಾರೆ. ಬನ್ನಿ ಯಾವ್ಯಾವ್ದು ತೋರಿಸ್ತೀನಿ. ಇದು ಯೆಲ್ಲೋ ಕಲರ್ ದಾಸವಾಳ, ಇದು ಕಾಕ್ಟ ಹೂವು, ಇದು ರೆಡ್ ಕಲರ್ ದಾಸವಾಳ, ಇದು ಯಾವ ಕಲರ್ ಅಂತ ಗೊತ್ತಿಲ್ಲ. ಇದು ರೆಡ್ ಕಲರ್ ದಾಸವಾಳನೇ, ಇದು ಯೆಲ್ಲೋ ಕಲರು, ಇದು ಯಾವುದು ಅಂತ ಗೊತ್ತಿಲ್ಲ ಈ ಗಿಡ. ಇದು ಮತ್ತೆ ಸೇವಂತಿಗೆ ಹೂ ಗಿಡನೇ ಹಾಕಿದ್ದಾರೆ ನಮ್ಮಮ್ಮ. ಇದು ಹೂವಿನ ಹಾರಕ್ಕೆಲ್ಲ ಹಾಕ್ತಾರಲ್ಲ ಹೂವು, ಸುಗಂಧರಾಜ ಹೂವಿನ ಹಾರ ಎಲ್ಲ ಮಾಡ್ತಾರಲ್ಲ ಅದು, ಆ ಹೂವು ಇದು. ಆಮೇಲೆ ಇದು ಯಾವುದು ಅಂತ ಗೊತ್ತಿಲ್ಲ, ಕರಗೋಗ್ಬಿಟ್ಟೈತೆ. ಇದು ಸೇವಂತಿಗೆ ವೈಟ್ ಕಲರ್ ಮತ್ತು ಪಿಂಕ್ ಕಲರ್. ಇದು ಅಲೋವೆರಾ ಹಾಕಿದ್ದಾರೆ. ಆಮೇಲೆ ಇಲ್ಲಿ ರೋಸ್ ಗುಲಾಬಿ ಹೂವಿಂದು. ಇದು ಮೆಣಸಿನ್ಕಾಯಿ ಗಿಡ ನೋಡಿ, ಸುಮಾರು ಮೆಣಸಿನ್ಕಾಯಿಗಳು ಬಿಟ್ಟಿದ್ದಾವೆ. ನೋಡಿ ಗೈಸ್ ನಮ್ಮಮ್ಮ ಇಷ್ಟೊಂದೆಲ್ಲ ಹಾಕಿದ್ದಾರೆ. ಇಷ್ಟು ಹಾಕಿನೂ ಇನ್ನೂ ಹಾಕಬೇಕು ಅಂತ ಪಾಟ್ಗಳೆಲ್ಲ ತಗೊತಾ ಇರ್ತಾರೆ ನೋಡಿ. ಗೈಸ್ ನಾನು ಇವತ್ತಿಂದ ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಿನಿ ಲಾಗ್ ಮಾಡಬೇಕು ಅಂತ, ಅಂದರೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಮಾಡಿದ್ದೀನಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. 3 hours later. ಗೈಸ್ ಇವಾಗ ತಾನೇ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಇದ್ದೆ. ಟೈಮ್ 5 ಗಂಟೆ ಆಗಿದೆ. ನಮ್ಮ ಅಕ್ಕ ಇಂಟು ಮಲಗಿದ್ದಾಳೆ ಮೇಲೆ. ನಮ್ಮಮ್ಮ 6 ಗಂಟೆಗೆ ಬರ್ತಾರೆ. ಇವಾಗ ನಾನು ಊಟ ಮಾಡಿಬಿಟ್ಟು ರೆಡಿ ಆಗ್ತೀನಿ. ನಮ್ಮಮ್ಮ ಟೆಂಪಲ್ಗೆ ಹೋಗೋಣ ಅಂದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ನಮ್ಮದೇನೆ, ಲಕ್ಷ್ಮೀದೇವಿ ಮತ್ತು ವೆಂಕಟ ಸ್ವಾಮಿ, ಅಲ್ಲಿಗೆ ಹೋಗ್ತೀವಿ. ಎರಡರಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಮಮ್ಮ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ.
ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಗೈಸ್. ಇವಾಗ ತಾನೇ ನಮ್ಮಮ್ಮ ಬಂದರು, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದೆ. ಸರಿ ಬಾ ಹೋಗೋಣ ಅಂತ ಅಂದರು. ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಬರೀ ಉಡುಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬನ್ನಿ, ಎಲ್ಲ ಹೇಗಿದೆ ಪೂಜೆ ಎಲ್ಲ ನಡೀತಿದೆ ಅಂತ ತೋರಿಸ್ತೀನಿ ಬನ್ನಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಸೇಮ್ ಟು ಯು ಹೇಳಿ. ಸೇಮ್ ಟು ಸೇಮ್. ಗೈಸ್ ಇವಾಗ ತಾನೇ ಬಂದ್ವಿ ದೇವಸ್ಥಾನದೊಳಗಡೆ. ಅಷ್ಟೊಂದೇನು ರಶ್ ಇರಲಿಲ್ಲ ದೇವಸ್ಥಾನ. ಅಲ್ಲಿ ಉಡುಸ್ಲಮ್ಮನ ಹತ್ರ ಕ್ಯೂ ಇತ್ತು ಅಂತ ಅಮ್ಮ ಪೂಜೆ ಸಾಮಾನನ್ನ ಕೊಡೋಣ ಅಷ್ಟೊಳ್ಳಿ ಅಂತ ಕೊಡ್ತಾಯಿದ್ರು. ಯಾವಾಗಲೂ ಉಡುಸ್ಲಮ್ಮ ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾಯಿತ್ತು. ಈ ಸಲ ರಶ್ ಇರಲಿಲ್ಲ, ಬೇಗ ಪೂಜೆ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗ್ದು ಅಲ್ಲೇ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಅಮ್ಮ ಫೋಟೋ ತೆಕ್ಕೊಳ್ಳೋಣ ಬಾ ಅಂತ ಅಂದರು. ಅದಕ್ಕೆ ಒಂದು ಫೋಟೋ ತೆಕ್ಕೊಂಡು, ಯಾವಾಗಲೂ ಎಳ್ಬತ್ತಿಯಲ್ಲಿ ಇಡ್ತಾಯಿದ್ರು 10 ರೂಪಾಯಿಗೆ 9 ಎಳ್ಬತ್ತಿನ. ಈ ಸಲ ಇಟ್ಟಿರಲಿಲ್ಲ, ನಮಗೆ ಗೊತ್ತಾಗಿಲ್ಲ. ಅದನ್ನು ಒಳಗಡೆ ಇಟ್ಟಿದ್ರು, ಅದು ನಮ್ಮ ಅಕ್ಕ ಇದ್ಲು, ಅದಕ್ಕೆ ತಗೊಬಂದು ಕಚ್ತಾ ಇದ್ವಿ. ಅಷ್ಟೊತ್ತಿಗೆ ನಾವು ಅಪ್ಪಂಗೆ ಫೋನ್ ಮಾಡಿದ್ವಿ ಆಯಿತು ಅಂತ, ಅದಕ್ಕೆ ಕರ್ಕೊಂಡೋಗಕ್ಕೆ ಬಂದಿದ್ದರು. ಬರಬೇಕಾದ್ರೆ ನಮ್ಮ ಅಪ್ಪ ಗೋಬಿ ಮತ್ತು ನೂಡಲ್ಸ್ ಕೊಡಿಸಿದ್ರು. ಅದು ನಾನು ಮತ್ತು ನಮ್ಮ ಅಜ್ಜಿ, ನಮ್ಮ ಅಕ್ಕ ತಿಂತಾಯಿದ್ವಿ. ಗೈಸ್ ಆವಾಗಲೇ ಮನೆಗೆ ಬಂದ್ವಿ. ನಮ್ಮ ಅಪ್ಪ ಗೋಬಿ ಮತ್ತು ನೂಡಲ್ಸ್ ಕೊಡಿಸಿದ್ರು ತಿನ್ನಬೇಕು ಅಂತ ಅಂದಿದ್ದಕ್ಕೆ. ನಾನ್ ವೆಜ್ ಮಾಡಿಲ್ಲ, ಯಾಕಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಧನುರ್ಮಾಸ ಮಾಡ್ತಾಯಿದ್ದಾರೆ. ನಮ್ಮದು ದೇವಸ್ಥಾನದಲ್ಲಿ ಪೂಜೆ ಬಂದಿರೋದ್ರಿಂದ ನಾವು ನಮ್ಮ ಮನೇಲಿ 5 ದಿನ ನಾನ್ ವೆಜ್ ಮಾಡಲ್ಲ ಇವಾಗ. ಆಮೇಲೆ 5 ದಿನ ಆದಮೇಲೆ ಮಾಡ್ತೀವಿ. ಇವಾಗ ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ. ನಮ್ಮ ಅಕ್ಕಂಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಅವಳು 2024 ಏನೇನು ಮಾಡಿದ್ಲು, ಏನೇನು ಮಾಡಬೇಕು ಅಂತ ಇದ್ಲು ಅಂತೆಲ್ಲ ಕೇಳ್ತೀನಿ ಬನ್ನಿ. ನೋಡಿ ನಮ್ಮ ಅಕ್ಕ ಇವತ್ತು ಹೆಂಗೆ ರೆಡಿ ಆಗಿದ್ಲು, ಅದೆಲ್ಲ ಅವ್ರಿಕೊಂಡು ಹೆಂಗೆ ಕೂತವಳೆ ನೋಡಿ. ಇವಾಗ ನಿಂಗೆ ಏನು ಕೇಳಬೇಕು ಅಂದರೆ 2024 ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಏನು ಮಾಡಿದ್ಯಾ, ಇವಾಗ ಅದು ಕಂಪ್ಲೀಟ್ ಆಗಿದೆಯೋ ಇಲ್ವೋ, ಇವಾಗ ಏನು ನೆಕ್ಸ್ಟ್ 25ಗೆ ಏನೇನು ಮಾಡ್ತೀಯಾ ಹೇಳು. ಆ ಥರ ಏನಿಲ್ಲ, ಏನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಓದ್ತಾ ಇದ್ದೀನಲ್ಲ ಅಷ್ಟೇ. ಇನ್ನು 1 ಇಯರ್ ಕಂಪ್ಲೀಟ್ ಆದಮೇಲೆ ಆಮೇಲೆ ಏನು ಮಾಡಬೇಕು, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ವರ್ಷ ಅಷ್ಟೇ. ಆಮೇಲೆ ಏನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಬೇಕು ಅಂತ ಇದ್ದೀನಿ ಅದನ್ನು ಹೇಳ್ತೀನಿ ಅಷ್ಟೇ. ಇವಾಗ ಏನಿಲ್ಲ, ಓದ್ತಾ ಇದ್ದೀನಿ, ಓದ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸದ್ಯಕ್ಕೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಈಗ. ಆಮೇಲೆ ನೀನು 2024 ನಿಂಗೆ ಯಾವ್ದು ಬೆಸ್ಟ್ ಮೂಮೆಂಟ್? ಬೆಸ್ಟ್ ಮೂಮೆಂಟಾ ಅಂಥದ್ದೇನಿಲ್ವಲ್ಲ. ನನ್ನ ಬರ್ತಡೇ. ಹೌದಾ, ಅಷ್ಟೇ. ನನ್ನ ಬರ್ತಡೇಗೆ ಗಿಫ್ಟ್ ಅಂದರೆ ಅಮ್ಮ ಗಿಫ್ಟ್ ಎಲ್ಲ ಕೊಟ್ರಲ್ಲ, ಅಮ್ಮ ಅಪ್ಪಾಜಿ, ಅದು. ಆಮೇಲೆ ಏನು ಗಿಫ್ಟ್ ಕೊಟ್ಟರು ತೋರಿಸು. ಚೈನ್, ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ, 12 ಗ್ರಾಮ್ ಇದೆ. ಆಮೇಲೆ ಅದೇ ಸ್ಪೆಷಲ್. ಆಮೇಲೆ ನಾನು ಮೀಟ್ ಮಾಡಲ್ಲ ಅಂದ್ಕೊಂಡಿದ್ದೆ ಸ್ವಲ್ಪ ಜನನ, ಅವ್ರನ್ನ ಮೀಟ್ ಮಾಡಿದೆ, ಅದು ಖುಷಿ ಆಯಿತು ಅಷ್ಟೇ. ಆಮೇಲೆ ಯಾವ್ದು ಸ್ಯಾಡ್ ಮೂಮೆಂಟ್? ಆ ಥರ ಏನಿಲ್ಲ. ನಾನು ಬೇಜಾರು ಮಾಡ್ಕೊಳ್ಳೋದು ಕಮ್ಮಿ. ಅಂದರೆ ಎಲ್ಲರ ಮುಂದೆ ಬೇಜಾರು ಮಾಡ್ಕೊಳ್ಳಲ್ಲ. ಒಬ್ಬಳೇ ಇದ್ದಾಗ ಏನಾದರೂ ವಿಷಯ ಆ ಥರ ಏನಾದರೂ ಬಂದಾಗ ಬೇಜಾರು ಮಾಡ್ಕೊತೀನಿ ಅಷ್ಟೇ. ಅಷ್ಟೇನೇನಿಲ್ಲ. ಸ್ಯಾಡ್ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಅದು ನನ್ನಲ್ಲೇ ಇರುತ್ತೆ ಅಷ್ಟೇ. ಹೌದಾ? ಹೌದು. ನಂದೇನಂತ ಅಂದರೆ 2024 ನಾನು ಸಣ್ಣ ಆಗಬೇಕು ಅಂತ ಇದ್ದೆ. ಜಿಮ್ಮಿಗೆ ಹೋದೆ, ಆದರೆ 1 ಮಂತ್ ಅಷ್ಟೇ ಹೋಗಿದ್ದು. ಅಣ್ಣನ ಮದುವೆ ಅದು ಇದು ಅಂತ ಎಲ್ಲ ಓಡಾಟ ಆಯಿತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಇವಾಗಲಾದ್ರು ಸ್ವಲ್ಪ ಜಿಮ್ಮಿಗೆ ಹೋಗಿ ಸಣ್ಣ ಆಗೋಣ, ಡಯಟ್ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಓದೋಷ್ಟೇ ಅಂದ್ಕೊಂಡಿದ್ದೆ ನಾನು, ಡೈರಿ ಬರ್ಕೊಳ್ಳೋಣ ಅಂದರೆ ಪ್ರತಿದಿನ ಏನೇನು ಮಾಡಿದೆ, ನಂಗೆ ಏನೇನು ಇಷ್ಟ ಆಯಿತು ದಿನ ಅಂತ ನೈಟ್ ಬರೆಯೋದು. ಅದನ್ನು ಸುಮಾರು ದಿನದಿಂದನೇ ತೊಗೊಂಡು ಇಟ್ಕೊಂಡಿದ್ದೆ ಬರೀಬೇಕು ಅಂತ. ಇವಾಗ ಹುಡುಕ್ತೆ, ಅದು ಸಿಗಲಿಲ್ಲ. ಇವಾಗ ಇನ್ನೊಂದು ಸಲ ಹುಡುಕ್ತೀನಿ, ಸಿಗಲಿಲ್ಲ ಅಂದರೆ ನಾಳೆ ಹೊಸದು ತೊಗೊಬಂದು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇವತ್ತಿಂದ ಮಿನಿ ಲಾಗ್ನು ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಎಲ್ಲರೂ ಸಪೋರ್ಟ್ ಮಾಡಿ.
ನಾನು ಸೆಕೆಂಡ್ ಪಿ ಯು ಆಗಿರೋದ್ರಿಂದ ಮಾರ್ಚ್ ಫಸ್ಟಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಫೈನಲ್ ಎಕ್ಸಾಮು. ಅದಕ್ಕೂ ಪ್ರಿಪೇರ್ ಆಗಬೇಕು. ಲಾಗ್ ಎಲ್ಲನೂ ಕಮ್ಮಿ ಮಾಡ್ತೀನಿ, ಮಿನಿ ಲಾಗ್ನ ಮಾಡ್ತೀನಿ, ಡೈಲಿ ಮಾಡ್ತೀನಿ ಮಿನಿ ಲಾಗು. 30 ಡೇಸ್ ಚಾಲೆಂಜ್ ತಗೋತೀನಿ. ಅದನ್ನು ಫಸ್ಟು 30 ಡೇಸ್ದು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಾದಮೇಲೆ ಇನ್ನು ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ನಾವು ಇಷ್ಟೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋದು ಯಾವಾಗ್ಲೂ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.